ಏಯ್ ಬೆಳಗಿಂದ ಏನೋ ಅದ್ರ ಮುಂದೆ ಕೂತಿದ್ಯಾ? ನಾಯಿ ತೋಡಿ ನಡಿಯೋ. ಜೀವನ್, ಐ ಥಿಂಕ್ ಯು ಆರ್ ದ ರೈಟ್ ಪರ್ಸನ್ ಫಾರ್ ದಿಸ್. ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಪ್ರತಿಯೊಬ್ಬರಿಗೂ ಏನೇನು ಬೇಕು ಅಂತ ಕೇಳಿ ಅವ್ರ ಮನೆಗೆ ತಲುಪಿಸೋಂಥ ಜವಾಬ್ದಾರಿ ನಿಮ್ಮದು. ಆನ್ಲೈನಲ್ಲಿ ಆರ್ಡರ್ ಮಾಡಿ ಸರ್. ಹೇ, ದುಡ್ಡನ್ನ ಕಂಪ್ನಿ ಪ್ರೊವೈಡ್ ಮಾಡುತ್ತೆ, ಡೋಂಟ್ ವರಿ. ಆದರೆ ಈಗ ನೀವು ಕೈಯಿಂದ ಹಾಕ್ಬೇಕಾಗುತ್ತೆ, ಆದರೆ ಬಿಲ್ಸಿಂದ ಕವರ್ ಆಗುತ್ತೆ. ಬಾಯ್ ಬಾಯ್ ಬಾಯ್. ನಾಯಿ ತೊಳಿಯಕ್ಕೆ ಹೋದೇನ ಬೇವರ್ಸಿ? ನಮ್ಮ ಮೇನ್ ಬ್ರಾಂಚಲ್ಲಿ ಸ್ವಲ್ಪ ಕೆಲಸ ಇದೆ, ಸೊ ಐ ಥಿಂಕ್ ಯು ಹ್ಯಾವ್ ಟು ಗೋ ದೇಟ್. ಎಲ್ಲಿಗೆ ಸರ್? US. ಸರ್ ನಿಮ್ಮ ಪಾದಕ್ಕೆ ನಾನು ಯಾರು ದುಡ್ಡು ಸರ್? ಕಂಪ್ನಿದೆ ಅಪ್ಪ ಸರ್ ಬಟ್ ಈಗ ನೀನು ಹಾಕೋಗ್ಬೇಕಷ್ಟೇ. ಅರೆ ಬಿಲ್ಸ್ ಬಂದಮೇಲೆ ಫುಲ್ ಕವರ್ ಆಗುತ್ತೆ ಸರ್. ಹ್ಯಾಪಿ ಜರ್ನಿ. ತಿಂಗ್ಳಿಗೊಂದ್ಸಲಿ ಸಂಬಳ ಕೊಟ್ಟು 30-40 ಸಲ ಅದಕ್ಕೆ ಇದಕ್ಕೆ ಅಂತ ನಮ್ಮ ದುಡ್ಡಲ್ಲಿ ತೀರ್ಸಿ ಬಿಲ್ ಬಂದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಡ್ದಂಗೆ ನರ್ಕ ತೋರಿಸ್ತಾ ಬಡ್ಡಿ ಮಕ್ಕಳು. ಈ ಕೈಯಲ್ಲಿ ಕೊಡ್ತಾರೆ, ಈ ಕೈಯಲ್ಲಿ ಕಿತ್ಕೊತಾರೆ. ಏನು ಮಾಡೋಣ ನಾವು? ಎಲ್ಲಿಂದ ಕೊಳ್ಳಿ ನಿಮಗೆ? ನಿನಗೂ ನಿಮ್ಮ ಆಫೀಸವ್ರಿಗೂ QP ಗೊತ್ತಿಲ್ವಾ? UP. ಹಾಂ, QP ಬೆಸ್ಟ್ ಫೈಂಟ ಕ್ಯಾಪ್. ಇದರಲ್ಲಿ ಎಂಪ್ಲಾಯೀಸು ಕಂಪ್ನಿ ಎಕ್ಸ್ಪೆನ್ಸಸ್ನ ಕಂಪ್ನಿ ಅಕೌಂಟಿಂದನೇ ಡೈರೆಕ್ಟಾಗಿ ಪೇ ಮಾಡ್ಬೋದು. ಈಚ್ ಎಂಪ್ಲಾಯಿಗೆ ಒಂದೊಂದು ಲಿಮಿಟ್ ಸೆಟ್ ಮಾಡಿ ಪ್ರತಿಯೊಂದು ಎಕ್ಸ್ಪೆನ್ಸಸ್ಗೂ ಅವರೇ ಡೈರೆಕ್ಟಾಗಿ ಪೇ ಮಾಡ್ಬೋದು ಕಂಪ್ನಿ ಅಮೌಂಟಿಂದನೇ. ಯಾವುದೇ ರೀತಿ ನಿಮ್ಮ ಪರ್ಸನಲ್ ಅಮೌಂಟ್ಗಳು ಬೇಕಾಗಿಲ್ಲ, ಈ ಫೈನಾನ್ಷಿಯಲ್ ಸ್ಟ್ರೆಸ್ಸು ಬೇಕಾಗಿಲ್ಲ. QP ಯೂಸ್ ಮಾಡಿ. ಸರ್ ಆ ಯಾಪ್ ಎಲ್ಲಿ ಸಿಗುತ್ತೆ ಸರ್? ಮನಿ ಅಂತ ಕಮೆಂಟ್ ಮಾಡಿ, ಲಿಂಕು DM ಬರುತ್ತೆ. ಹೇ ಕಮೆಂಟ್ ಆಮೇಲೆ ಮಾಡಿವಂತೆ, ಫಸ್ಟು ಬಾಡಿಗೆ ಕೊಡಪ್ಪ.